ಕಡೆಯಿಂದ ಬಂತು. ಸೊ ನಾನು ಅದೇ 3-4 ಸಲ ಕತೆ ಕೇಳಿದೆ, ಮತ್ತು ಪುನಃ ಚೇಂಜಸ್ಸು ಮಾಡಿಸಿದ್ದೆ ಅದರಿಂದ ಸದಭಿಷೆಯಿಂದ. ಸೊ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯಿತು, ಇವ್ರಿಗೆ ಅಪ್ರೋಚ್ ಮಾಡಿಸೋದು ನಮ್ಮ ಪ್ರೊಡ್ಯೂಸರ್ ಸರ್ ಶೇಖರ್ ಸರ್ ಅಂತ. ಸೊ ಅವ್ರಿಗೆ ಅಪ್ರೋಚ್ ಮಾಡಿಸಿದಾಗ ಕತೆ ಚೆನ್ನಾಗಿದೆಯಲ್ಲ, ಈ ಕತೆನೇನು ತೆಕೊಂಬರಬಾರ್ದು ಅಂದರೆ ಈಗಿನ ಟ್ರೆಂಡ್ಗೆ ಅದು ಬೇಕಾಗಿರೋ ಕತೆ ಅದು. ಸೊ ಎಲ್ಲ ಆ ಕಥೆಯಲ್ಲಿ ಇದೆ. ಇವಾಗ ನಾಗೇಂದ್ರ ಸರ್ ಹೇಳ್ದಂಗೆ ಫುಲ್ ಇದೆ, ಅವ್ರು ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಎಲ್ಲನೂ. ಡೈರೆಕ್ಟರ್ ಸರ್ ಏನು ಹೇಳ್ತಾರೋ ಅದನ್ನು ಅವ್ರು ಆಲ್ಮೋಸ್ಟ್ ಹೇಳ್ಬಿಟ್ಟಿದ್ದಾರೆ ಸರ್. ಸೊ ಹಂಗಾಗಿದ್ದು ಶೂಟಿಂಗ್ ಬಂದ್ಬಿಟ್ಟು ಮಡಿಕೇರಿ, ಬ್ಯಾಂಗ್ಳೂರು, ಚೆನ್ನೈ, ಮಂಗಳೂರಲ್ಲಿ ನಡೆದಿದೆ. ಸೊ ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಸಾಂಗ್ಸು ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ಮಾಡಿದ್ದು ನಾವು. ಫೈಟು ಅಷ್ಟೇ ನಮ್ಮ ಇದು ಅಶೋಕ್ ಮಾಸ್ಟರ್ ಮಾಡಿಸಿದ್ದಾರೆ. ಬಟ್ ನಮ್ಗೇನೋ ಗೊತ್ತಿಲ್ಲ ಅಂದರೆ ಹೇಳ್ಬಿಟ್ಟು ಒಂದು 4 ದಿನ ಅದನ್ನೇ ಮಾಡಿಸಿ ಅದನ್ನೇ ಮಾಡಿಸಿದ್ದಾರೆ. ಬಟ್ ಔಟ್ಪುಟ್ ಅಂತೂ ಚೆನ್ನಾಗಿ ಬಂದಿದೆ. ದುಡ್ಡು ಹಾಕೋರಿಗೆ ಅಂತೂ ₹1 ಮೋಸ ಇಲ್ಲ ಅಂತ ಹೇಳ್ಬೋದು ಸರ್. ಸರ್ ನನ್ನ ಪಾತ್ರ ಬಂದ್ಬಿಟ್ಟು ಒಬ್ಬ ನೆಕ್ಸಲೆಂಟ್ ಪಾತ್ರ. ಸೊ ಒಬ್ಬ ಪೊಲೀಸ್ಗೂ ನೆಕ್ಸಲೆಂಟ್ಗೂ ಇರೋ ಏನು ಸುತ್ತಾಡ್ಕೊಂಡು ಏನು ಬರುತ್ತೋ, ಸೊ ಈಗಿನ ಟ್ರೆಂಡಲ್ಲಿ ಇವಾಗ ಒಂದು ಒಂಟಿ ಮನೆ ಇರುತ್ತೆ, ಒಂದು ವಿಲೇಜಲ್ಲಿ ಒಂದು ಒಂಟಿ ಮನೆ ಇರುತ್ತೆ, ಒಂದು ಒಂಟಿ ಹೆಣ್ಣು ಇದ್ದಾಗ ಏನು ಸಮಸ್ಯೆ ಅದು ವರ್ಕೌಟ್ ಆಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ಆ ಥರದ ಕ್ಯಾರೆಕ್ಟ್ರು ನಾನು ನೆಕ್ಸಲೈಟ್ಸ್ ಅಲ್ಲಿ. ಹಾಂ ಸರ್, 16 ಮುಖ ಇದೆ. ನೆಕ್ಸಲೈಟ್ ಅಂತ ಇದನ್ನೇ ಮಾಡ್ಬೇಕಂತಲ್ಲ. ಹೌದು ಸರ್, ಹೌದು. ಆಯ್ತಾ, ನಿಮ್ಮ ಪಾತ್ರ ಯಾವ ರೀತಿ ಹೋಗುತ್ತೆ ಚಿತ್ರದಲ್ಲಿ? ಉಳಿದ ಪಾತ್ರಗಳನ್ನ ಯಾವ ರೀತಿ ಡಿಸ್ಟರ್ಬ್ ಮಾಡ್ತೀವಿ? ಸ್ವಲ್ಪ ಒಳ್ಳೆ ಹುಡುಗ ವಿಲೇಜಲ್ಲಿ ಒಬ್ಬ ಇರ್ತಾನೆ, ಸ್ವಲ್ಪ ಎಲ್ಲೋ ಇಂದ ಬಂದ ನೆಕ್ಸಲೆಂಟ್ ಅವನು ಹೆಂಗ್ ಹಾಳು ಮಾಡ್ತಾರೆ ಅಂತ ಹೇಳೋದು ಇದು ಬರುತ್ತೆ ಸರ್. ಈ ಥರ ಬರುತ್ತೆ ಕಾನ್ಸೆಪ್ಟ್ ಬರುತ್ತೆ. ನಿಮ್ಮ ಪಾತ್ರ ಯಾವ ರೀತಿ ಹೋಗುತ್ತೆ? ನನ್ನ ಪಾತ್ರ ನನ್ನ ಪಾತ್ರ ಅಂತ ಬಂದಾಗ ಸರ್, ಮಾಮೂಲಿ ಏನು ಒಬ್ಬ ವಿಲೇಜಲ್ಲಿ ಇರ್ತಾನೆ, ವಿಲೇಜಿಂದ ಹಂಗೆ ಬೆಂಗಳೂರಿಗೆ ಬರ್ತಾನೆ, ಬೆಂಗಳೂರಿಂದ ಏನು ಮಾಡ್ತಾನೆ, ₹1 ಇಲ್ಲದೆ ಬೆಂಗಳೂರಿಗೆ ಬಂದು ಅದನ್ನ ಹೆಂಗೆ ನಡ್ಕೊಂಡು ಹೋಗ್ತಾನೆ ಅದ್ರ ಮೇಲೆ ಇರುತ್ತೆ. ಹಾಂ ಸರ್, ಇದು ಮೊದಲನೇ ಸಿನಿಮಾ. ಸರ್ ಬ್ಯಾಕ್ಗ್ರೌಂಡ್ ಬಂತು, ನಂದು ಇಂಟೀರಿಯರ್ ಬಿಸ್ನೆಸ್ ಇದೆ, ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀನಿ ಸರ್. ಆಮೇಲೆ ಇದು ಮಾಡ್ತಾ ಇದ್ದೀನಿ. ಸಿನಿಮಾಗೆ ಯಾಕೆ ಆಸಕ್ತಿ ಬಂತು ಸರ್? ಸಿನಿಮಾಗೆ ಯಾಕೆ ಆಸಕ್ತಿ ಬಂತು, ಇಂಟ್ರೆಸ್ಟ್? ಸರ್ ಸಿನಿಮಾಗೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸಿನಿಮಾ ಅಂತ ಬಂದಾಗ ಚಿಕ್ಕದ್ರಿಂದ ನಾನು ದೊಡ್ಡವರು ಸಿನಿಮಾ ನೋಡ್ಕೊಂಡೇ ಬೆಳೆದಿರೋ ಸರ್. ಇನ್ನೊಂದಂದ್ರೆ ನನಗೊಂದು 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತ ಒಂದು ಆಸೆ ಇದೆ. ಸೊ ನಮ್ಮಂತ ಮಿಡಿಲ್ ಕ್ಲಾಸ್ ದುಡ್ಡು ಮಾಡೋಕ್ಕಂತೂ ಆಗಲ್ಲ, ಇದ್ರಲ್ಲಿ ದುಡ್ಡು ಮಾಡ್ಕೊಂಡು 4 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಬಂದಿದ್ದೀನಿ ಸರ್. ದುಡ್ಡು ಮಾಡ್ಕೊಂಡು? ಹಾಂ ಸರ್. ಟೈಟಲ್ ಹೆಂಗೆ ಕನೆಕ್ಟ್ ಆಗುತ್ತೆ ಸರ್? ಟೈಟಲ್ ಸಿನಿಮಾ ಒಳಗಡೆ ಹೆಂಗೆ ಕನೆಕ್ಟ್ ಆಗುತ್ತೆ ಸರ್? ಸತಬಿಸ ಅಂತ ಹೇಳಿದ್ರೆ ಒಂದು ಮಳೆ ನಕ್ಷತ್ರ ಸರ್. ಅದ್ರಲ್ಲಿ ಒಂದು ಲವ್ ಬರುತ್ತೆ. ಆ ಸತಬಿಸದಲ್ಲಿ ಒಂದು ಲವ್ ಇರುತ್ತಲ್ಲ, ಈ ಹೀರೋಯಿನ್ಗೂ ಹೀರೋಗೂ ಲವ್ ಬಂದಾಗ ಅದು ಮಳೆ ನಕ್ಷತ್ರ ಅಂತ ಬರುತ್ತೆ ಸರ್. ಮತ್ತು ಮಳೆ ನಕ್ಷತ್ರ ಅಂತ ಹಾಕಿದ್ದೀವಿ, ಸತಬಿಸ ಅಂತ ಟೈಟ್ಲ್ ಹಾಕಿದ್ದೀವಿ ಸರ್ ಅದಕ್ಕೆ. ನಕ್ಸಲೈಟ್ ಸ್ಟೋರಿಯಲ್ಲಿ ಲವ್ ಜಾಸ್ತಿ ಇದೆಯಾ? ಅದು ಜಾಸ್ತಿ ಇಲ್ಲ ಸರ್, ಆಲ್ಮೋಸ್ಟ್ ಮಾಸ್ ಇದೆ ಸರ್, ಜಾಸ್ತಿ ಮಾಸ್ ಇದೆ ಸರ್. ಹಾಂ ಸರ್. ಡೈರೆಕ್ಟರ್ ಬಂದಿದ್ರೆ ಸ್ವಲ್ಪ ವಿವರವಾಗಿ ಹೇಳಿರೋರು. ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸಿನಿಮಾ ಮಾಡಬೇಕು ಅನ್ಸಿದ್ದು ಯಾಕೆ? ಏನು ಸರ್? ಸಿನಿಮಾ ಮಾಡಬೇಕು ಅನ್ಸಿದ್ದು ಸರ್, ಸಿನಿಮಾ ಮಾಡಬೇಕಂತ ನನಗೇನು ಆಸಕ್ತಿ ಇರಲಿಲ್ಲ. ಇವರು ನಮ್ಮ ಫ್ರೆಂಡ್ ಬಂದುಬಿಟ್ಟು, ಇಲ್ಲ ಸರ್ ಹಿಂಗಿದೆ ಪಿಕ್ಚರ್, ಕತೆ ಚೆನ್ನಾಗಿದೆ. ಫಸ್ಟ್ ಆ್ಯಕ್ಚುಲಿ ಇವರೇ ಪ್ರೊಡ್ಯೂಸರ್ ಆಗಿದ್ರು ಅದಕ್ಕೆ. ಆಮೇಲೆ ಸರ್ ನನ್ನ ಕೈಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ನೀವು ಸ್ವಲ್ಪ ಮಾಡಿ ಸರ್ ಅಂದರು. ನಾನು ಯೋಚನೆ ಮಾಡಿದೆ, ಒಂದು ವಾರ ಬಿಟ್ಟು ಬಾಪ ಮಾತಾಡೋಣ ಅಂತ ಯೋಚನೆ ಮಾಡಿದೆ. ಮತ್ತು ಅವ್ರು ಬಿಡಲೇ ಇಲ್ಲ ನನಗೆ. ದಿನ ಫೋನ್ ಮಾಡೋದು, ದಿನ ಆಫೀಸಿಗೆ ಬರೋ ಮಾಡಿದರು. ಸರಿ ಆಯ್ತಪ್ಪ, ಈಗ ಎಷ್ಟು ಏನು ಅಂತ ಕೇಳಿದಾಗ ಸರಿ ಇಷ್ಟು ಆಗುತ್ತೆ ಅಂದರು. ಆಯಿತು, ಕತೆ ಹೇಳಿದಾಗ ಚೆನ್ನಾಗಿತ್ತು. ಆಯ್ತಪ್ಪ, ನಾನು ಕೈ ಜೋಡಿಸ್ತೀನಿ, ಎಲ್ಲ ಸೇರಿಕೊಂಡು ಟೀಮ್ ಸೇರ್ಕೊಂಡು ಮಾಡೋಣ ಅಂತ ನೀವು ಮಾಡಿದ್ದೀವಿ ಸರ್. ಹೌದು ಸರ್, ಅಲ್ಲಿ ಮಾಡಿದ್ದೀವಿ ಸರ್. ಸರ್ ನಾವು ಮಾಡಿದ್ದು ನಮಗೆ ಚೆನ್ನಾಗಿ ಅನಿಸ್ತದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಸರ್. ನಾನು ಪಾತ್ರ ಮಾಡಿದ್ದು ನನಗೆ ಅಷ್ಟೊಂದು ಖುಷಿ ಆಗ್ತಾ ಇದೆ. ಆ ಪಾತ್ರ ಮಾಡಬೇಕು ಅಂತಾನೆ ದುಡ್ಡು ಹಾಕಿದ್ರ? ಇಲ್ಲ ಸರ್, ನನಗೆ ಆ ಪಾತ್ರ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಡೈರೆಕ್ಟ್ರು ಒಂದು ಪೊಲೀಸ್ ಕ್ಯಾರೆಕ್ಟ್ರ್ ಬೇಕಂದ್ರು. ಸಾರ್ ಇದ್ರಲ್ಲ ಅವರೇ ಮಾಡ್ಬೋದು, ಚೆನ್ನಾಗಿ ಫಿಟ್ ಆಗಿದ್ದಾರೆ, ಅದನ್ನೇ ಮಾಡ್ಬೋದು ಅಂದರು. ಸರಿ ನನಗೆ ಕೊಟ್ಟರು. ಫಸ್ಟು ನನಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ಳೋಕ್ಕೆ ಒಂಥರ ಭಯ ಆಗೋದು. 1 ಸೀನ್ 2 ಸೀನ್ ಆದಮೇಲೆ ಮತ್ತೆ ರೂಢಿ ಆಗ್ಬಿಡ್ತು. ಸೂಪರಾಗಿ ಮಾಡ್ತಾರೆ ಏನೋ ನನಗೆ ಗೊತ್ತಾಯ್ತು ಸರ್, ನನಗೆ ಗೊತ್ತಾದಷ್ಟೇ. ಏನು ಸರ್ ಮೆಸೇಜ್ ಅಂತ ಏನಿದೆ ಸಮಾಜಕ್ಕೆ? ಮೆಸೇಜ್ ಅದು ಅವ್ರು ಹೇಳಿದ್ರಲ್ಲ, ನೀವೇ ಮೆಸೇಜ್ ಕೊಟ್ಬಿಟ್ರಿ, ಮತ್ತೆ ನಾವೇನು ಕೊಡೋದು ಸರ್?
ಹೇಳಿ ಮೆಸೇಜ್ ನನಗೆ ಅದೇ ಸರ್, ಅವನು ನಮ್ಮ ಹೀರೋ ಹೇಳಿದ್ರಲ್ಲ ಅದೇ ಸರ್ ಮೆಸೇಜ್. ನಮ್ಮ ಡೈರೆಕ್ಟರ್ ಇದ್ರೆ ಇನ್ನೂ ಅವರು ಅದು ಅರ್ಧ ಮುಕ್ಕಾಲು ಗಂಟೆ ಅವರೇ ಮಾತಾಡೋರು. ಅವರು ಸುಮಾರು ಒಂದು 10-15 ಪಿಕ್ಚರ್ ಮಾಡಿದ್ದಾರೆ, ಅವರು ಹೀರೋ ಆಗಿ ಮಾಡಿದ್ದಾರೆ. ಬಟ್ ಅವ್ರು ಬರ್ಬೋದು ಈಗ ಒಂದು 5-10 ನಿಮಿಷ ಬರ್ತಾರೆ ಸರ್. ಸಾಹಸ ಕಲಾವಿದ ಒಂದು ಶಾಟ್ ಒನ್ ಮೋರ್ ಮಾಡ್ತಾನೆ ಇದ್ದಿಲ್ಲ, ಏನ್ ಬೇಕಾದ್ರೆ ರೆಡಿ ಆಗಿದ್ರು. ಆದ್ರೆ ಕಿಲ್ಲರ್ ತರ ಮಾಡಿದ್ರು ಸರ್ ಚೆನ್ನಾಗಿ. ನನ್ಗೆ ಗೊತ್ತಿರೋ ತರ ಹೀರೋ ಹೊಸಬ ಇವತ್ತು ಬಂದು ಆ ಥರ ಮಾಡೋದು ಸ್ವಲ್ಪ ಕೆಲವು ಜನ ಕಮ್ಮಿ ಇದ್ದಾರೆ, ಕೆಲವು ಜನ ಫಾಸ್ಟ್ ಅಲ್ಲಿ ಇರ್ತಾರೆ. ಆಕ್ಚುಲಿ ಪುನೀತ್ ರಾಜ್ಕುಮಾರ್ ಇವರು ದರ್ಶನ್ ಇವರೆಲ್ಲ ಆಕ್ಷನ್ ಹೀರೋಗಳು, ಅವರು ಈ ತರ ಕಷ್ಟ ಬಿದ್ದು ಬಂದಿರೋದು. ಆಕ್ಚುಲಿ ನಮ್ಮ ಹೀರೋ ಒಬ್ಬ ಹೊಸಬರು ಇಂಡಸ್ಟ್ರಿಗೆ ಬರುವಾಗ ಏನು ಗೊತ್ತಿಲ್ಲ, ಪ್ರಾಕ್ಟೀಸ್ ಇಲ್ಲ, ಏನು ಇಲ್ಲ, ಎತ್ತ ಇಲ್ಲ, ಏನೂ ಇಲ್ಲ. ಇವತ್ತು ಬಂದು ನಿಂತು ಆ ಥರ ಫೈಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಮಗೆ ಖುಷಿ ಆಗ್ತಾಯಿದೆ ಸರ್. ಎಷ್ಟನೇ ಸಿನಿಮಾ ನಿಮಗೆ? ಸರ್ ನಾನು ದಾಸಿ ಪಿಕ್ಚರ್ ಮಾಡಿದ್ದೀನಿ. ಆ್ಯಕ್ಚುಲಿ ಫೈಟರ್ ಆಗಿ ಒಂದು 50-70 ಪಿಕ್ಚರ್ ಮಾಡಿದ್ದೀನಿ. ಮಾಸ್ಟರ್ ಆಗಿ ಒಂದು 56 ಪಿಕ್ಚರ್ ಮಾಡಿದ್ದೀನಿ. ಪೊಲೀಸು ಮತ್ತೆ ಅವರ ನಡುವೆ ನಡೆಯುತ್ತಲ್ಲ? ಹೌದು ಸರ್, ಹೌದು ಸರ್. ಅದು ಸರ್ ಅದು ಏನು ಸೀಕ್ವೆನ್ಸ್ ಅಂದರೆ, ಒಂದು ಇದರಲ್ಲಿ ಫೈಟ್ ನಡೀತದೆ, ಅದರಲ್ಲಿ ಡ್ರೆಸ್ ಥರ ಇವರು ಫುಲ್ ಗ್ಯಾಂಗಲ್ಲಿ ಇರ್ತಾರೆ. ಆ ಗ್ಯಾಂಗಲ್ಲಿ ಫೈಟ್ ಮಾಡ್ತಾ ಇರುವಾಗ ನಮ್ಮ ಇನ್ಸ್ಪೆಕ್ಟರ್ ಎಂಟ್ರಿ ಆಗ್ಬಿಡ್ತಾರೆ. ಆಗ ಒಂದು ಸೀಕ್ವೆನ್ಸ್ ಸರ್, ಒಂದು ಟ್ಯೂಬ್ಲೈಟು, ಒರಿಜಿನಲ್ ಡಮ್ಮಿ, ಏನು ಆ್ಯಕ್ಚುಲಿ ಯಾವುದು ರೋಪು ಗೀಪು ಏನೂ ಮಾಡಿಲ್ಲ. ಬೆಡ್ಡು ಗಿಡ್ಡು ಅದು ಆಳು ಮುಳ್ಳು ಅಂತ ರಿಯಲ್ ಮಾಡಿದ್ರು. ಪೊಲೀಸ್ನವ್ರು ಒರಿಜಿನಲ್ ಅಲ್ವಾ? ಒರಿಜಿನಲ್ ಸರ್, ಅಲ್ಲ ಒರಿಜಿನಲ್ ಇದ್ರು ರಿಯಲ್ ಆಗಿ ಮಾಡಿದ್ರು. ಅವಾಗ ಇನ್ಸ್ಪೆಕ್ಟರ್ ಬಂದ್ರು, ಇನ್ಸ್ಪೆಕ್ಟರ್ ಒಂಥರ ಆಕ್ಷನ್ ಇರೋ ಥರ ಮಾಡಿದ್ರು. ಅವರು ನಮಗೆ ಖುಷಿ ಆಯ್ತು ಸರ್. ಒಬ್ರು ಏನು ಗೊತ್ತಿಲ್ಲ, ಇಂಡಸ್ಟ್ರಿಗೆ ಇನ್ಸ್ಪೆಕ್ಟರ್ ಡ್ರೆಸ್ ಹಾಕೊಂಡು ಬಂದು ಮಾಡ್ತಾ ಇದ್ದಾರೆ ಅಂದರೆ ನಮ್ಗೇನು ಗೊತ್ತಿಲ್ಲ. ಹಾಗೆ ರಿಯಲ್ ಆಗಿ ಮಾಡಿದ್ರು, ನನ್ಗೆ ಖುಷಿ ಆಯ್ತು ಸರ್. ಸರ್ ಆ್ಯಕ್ಚುಲಿ ಫೈಟ್ ಬಂದಿದ್ದು 3 ಫೈಟ್ ಐತೆ, ಸಣ್ಣ ಫೈಟು ಅಂದರೆ ಸ್ಟೆಗ್ಲಿಂಗ್ ಗಿಗ್ಲಿಂಗ್ ಎಲ್ಲ ಒಂದು 2-3 ಐತೆ ಸರ್. ಫೈಟ್ಸ್ ಎಲ್ಲೆಲ್ಲಿ ಮಾಡಿದ್ರು? ಸರ್ ಫೈಟ್ಸ್ ಬಂದು ನಮ್ಮ ಬೆಂಗಳೂರಲ್ಲೇ ಮಾಡಿದ್ದು, ಮಾಗಡಿ ರೋಡ್ ಒಂದು, ಆಮೇಲೆ ತುಮಕೂರು ರೋಡಲ್ಲಿ ದೊಡ್ಡಬಳ್ಳಾಮ ಇದ್ರ ಒಂದು ಐತೆ, ಅಲ್ಲಿ ಎಷ್ಟು ದೊಡ್ಡ ಬಂಗ್ಲಾ ಐತೆ, ಅಲ್ಲಿ ಮಾಡಿದ್ದು ಸರ್. ಈ ಸಣ್ಣ ಪುಟ್ಟ ಗಲ್ಲಿಯಲ್ಲಿ ಅದಿದು ಸೀಕ್ವೆನ್ಸ್ ಅಲ್ಲಿ ಮಾಡಿದ್ದು ಸರ್. ಜೈಲ್ ಫೈಟ್ ಬಂದು ವೈಟ್ ಫೀಲ್ಡ್ ಹತ್ರ ಸರ್. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ದಾರೆ ಸರ್. ಆ್ಯಕ್ಚುಲಿ ನೀವೇ ನೋಡಿದ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ತಗೊಂಡಿದ್ದು ಜಾಸ್ತಿ 3-4 ದಿವಸ ಫೈಟ್ಗಳು ತಗೊಂಡಿಲ್ಲ. ಆ್ಯಕ್ಚುಲಿ 2 ದಿವಸ, ಒಂದೊಂದು ದಿವಸ ಆ ಥರ ನೋಡಿ ಮಾಡಿದ್ದೀವಿ ಸರ್ ನಾವು. ಈ ಮೋಹನ್ ಜುನೇಜಾ ಎಲ್ಲ ಇದಾರಲ್ಲ, ಅವರೆಲ್ಲ ಶೂಟಿಂಗ್ ಯಾವಾಗ ಪಾರ್ಟಿಸಿಪೇಟ್ ಮಾಡಿದ್ದವರು? ಸರ್ ಅವರು ಡಿಸೆಂಬರ್ 23 ಸರ್ 4 ಸಾಂಗ್ ಇದೆ. ಒಂದು ಚಿಕ್ಕಮಂಗ್ಳೂರಲ್ಲಾಗಿದೆ ಸರ್, ಇನ್ನೊಂದು ಮಂಡ್ಯ ಹತ್ರ ಆಗಿದೆ, ಸೊ ಇನ್ನೊಂದು ಚೆನ್ನೈಲಾಗಿದೆ ಸರ್. ಸೊ ಅಭಿಮನ್ ರಾಯ್ ಅಂತ ಸರ್, ಮ್ಯೂಸಿಕ್ ಡೈರೆಕ್ಟರ್ ಅಭಿಮನ್ ರಾಯ್ ಅಂತ. ಸರ್ ನಾಯಕಿ ಅವರು ಫಾರಿನ್ಗೆ ಹೋಗಿದ್ದಾರೆ ಅಂತ ಸರ್, ಪ್ರೊಡ್ಯೂಸರ್ ಸರ್. ಹಾಂ ಸರ್, ಅವ್ರು ಮದುವೆ ಆಗಿ ಹೈದರಾಬಾದ್ ಹೋಗಿ ಫಾರಿನ್ ಇಂದ ಪರಿಚಯ. ಅವರ ಒಂದು 2 ಕತೆ ಎತ್ಕೊ ಬಂದಿದ್ರು. ಸೊ ಅದರಲ್ಲಿ ನಾನು ಚಾಯ್ಸ್ ಮಾಡಿ ಒಂದು ಕತೆ ಚೂಸ್ ಮಾಡಿದೆ, ಅದರಲ್ಲೇ ವರ್ಕ್ ನಡೀತಾ ಇತ್ತು. ಆಮೇಲೆ ಆಲ್ಮೋಸ್ಟ್ ಅರ್ಧ ಶೂಟಿಂಗ್ ಆಗಿತ್ತು. ಆಮೇಲೆ ನಾನು ಸರ್ಗೆ ಹೇಳಿದೆ ಸರ್, ಡೈರೆಕ್ಟರ್ ತುಂಬ ಒಳ್ಳೆಯವರು ಸರ್, 4-5 ಸಿನಿಮಾ ಮಾಡಿದ್ದಾರೆ ಆಲ್ರೆಡಿ ಸರ್. ನೆನಪಿಲ್ಲ, ಬಟ್ ಅವರು ಹೇಳಿದ್ರು ಮರ್ತೋಗಿ ಸರ್. ತಮಿಳ್ ಸಿನಿಮಾ ತಮಿಳ್ ಕನ್ನಡ ಯಾವ್ದು ಮಾಡಿಲ್ಲ ಸರ್? ತಮಿಳಲ್ಲಿ ತೊಟ್ಟಾಚಿನಿಂಗ್ ಅಂತ ಒಂದು ಮಾಡಿದ್ದಾರೆ. ಅವರೇ ಹೀರೋ ಕಮ್ ಪ್ರೊಡ್ಯೂಸರ್ ಡೈರೆಕ್ಟ್ ಎಲ್ಲ ಅವರೇ. ಈಗ ಇನ್ನು ತೊಟ್ಟಾಚಿನಿಂಗ್ ಅಂತ ರಿಲೀಸ್ ಆಗಿದೆ, ಈಗ ಮತ್ತೆ ಯಾವುದು ಮಾಡ್ತಾ ಇದ್ದಾರೆ ಸರ್. ಸರ್ ಯಾರು ಡಿಸ್ಟ್ರಿಬ್ಯೂಟರ್? ಸರ್ ರಾಜು ಅಂತ ಸರ್. ಇಲ್ಲ ಬಂದಿಲ್ಲ ಆಟೋ ರಾಜು. ನಾನು ಡೆಲ್ಲಿಯಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ 8 ವರ್ಷ ಆಯಿತು, ಇಲ್ಲಿ ಸೆಟಲ್ ಆಗಿದ್ದೀನಿ. ನಾನು ಕೆಲಸ ಅಂದರೆ ಮಾಡ್ಲಿಂಗ್. ನಾನು ಆ್ಯಸ್ ಎ ಮಾಡಲ್ 10 ವರ್ಷ ಆಯಿತು. ಇವಾಗ ಆ್ಯಸ್ ಅನ್ ಆ್ಯಕ್ಟರ್ ಆ್ಯಂಡ್ ಕೊರಿಯೋಗ್ರಾಫರ್ ಕೆಲಸ ಮಾಡ್ತಾಯಿದ್ದೀನಿ. ಸೊ ನಾವು ಆ್ಯಸ್ ಅನ್ ಆರ್ಟಿಸ್ಟ್, ನಾನು ಆಲ್ಬಮ್ ಸಾಂಗ್ ಎಲ್ಲ ಫ್ಯಾಷನ್ ಶೋ, ಒಂದು ಯಾವುದೋ ಸೀರಿಯಲ್ ಮತ್ತು ಫೀಚರ್ ಫಿಲ್ಮ್ ನಾನು ಮಾಡಿದೆ. ಕರ್ನಾಟಕದಲ್ಲಿ ಕನ್ನಡ ಒಂದು ಫೀಚರ್ ಫಿಲ್ಮ್ ನಾನು ಮಾಡಿದ್ದೀನಿ.
ರಿವೆಂಜ್ ಹೆಸರು ಅಂತ. ಸೊ ಅದು ಅವಾಗ ರಿಲೀಸ್ ಪ್ಲಾನಿಂಗ್ ನಡೀತಾ ಇದೆ. ಆ್ಯಂಡ್ ರಿವೆಂಜ್ ದ ಅನ್ಟೋಲ್ಡ್ ಸ್ಟೋರಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದು ಹೀರೋ ಪಾತ್ರಕ್ಕೆ. ಸೊ ಇವಾಗ ಇದು ಕನ್ನಡ ಸಿನಿಮಾ ಸತಾಬೀಸ್ ಅಂತ ಹೆಸರು. ಇದು ಸಿನಿಮಾ ಟ್ರೇಲರ್ ನಾನು ನೋಡಿದೆ, ಒಳ್ಳೆ ಚೆನ್ನಾಗಿದೆ, ಸ್ಕ್ರಿಪ್ಟ್ ಇದೆ ಆ್ಯಂಡ್ ಅದು ಆ್ಯಕ್ಷನ್ ಇದೆ, ಬ್ಯೂಟಿಫುಲ್ ಆ್ಯಕ್ಷನ್ ಇದೆ, ಸಾಂಗ್ಸ್ ಇದೆ. ಇವರು ಟಿಪ್ಪು ಸರ್ ಹೇಳಿದ್ದು ಎಲ್ಲ ಆ್ಯಕ್ಷನ್ ಮಾಡಿದ್ದಾರೆ. ಸೊ ಶೇಖರ್ ಸರ್ ಅವರು ಪೊಲೀಸ್ ಪಾತ್ರ ಮಾಡಿದ್ದು ಎಲ್ಲ ಚೆನ್ನಾಗಿದೆ. ಈ ಸ್ಟೋರಿ ಎಲ್ಲ ಚೆನ್ನಾಗಿದ್ದೀನಿ. ನಾನು ಒಂದ್ಸಲ ಹೇಳ್ತೀನಿ, ನಾನು ಆ್ಯಸ್ ಅನ್ ಆರ್ಟಿಸ್ಟ್ ಇದ್ದೀನಿ. ಆರ್ಟಿಸ್ಟ್ ಆದರೆ ಎಲ್ಲ ಕಲಾವಿದರಿಗೆ ಬೆಳೆಸಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಒಂದು ಸೆಂಟೆನ್ಸ್ ಇದೆ ಕರ್ನಾಟಕದಲ್ಲಿ, ಸೊ ಅಂತ ನಾನು ಹೇಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಯಿತು. ಇವಾಗ ಇದು ಜಾಗಕ್ಕೆ ನಾನು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಯಿತು. ನಾನು ಇದು ಸಿನಿಮಾಗೆ ಎಲ್ಲ ಕನ್ನಡ ಸಿನಿಮಾಗೆ ಎಲ್ಲ ಕನ್ನಡ ಆರ್ಟಿಸ್ಟ್ಗೆ ಸಪೋರ್ಟ್ ಮಾಡಬೇಕು. ಯಾವುದೋ ಸಿನಿಮಾ ಆಗಲಿ, ದರ್ಶನ್ ಸರ್ ಸಿನಿಮಾ ಆಗಲಿ, ಯಾವುದೋ ಮೊದಲನೇ ಸಿನಿಮಾ ಇರಲಿ, ಎಲ್ಲ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಇದು ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ಸ್. ಎಲ್ರಿಗೂ ನಮಸ್ಕಾರ. ಶತಾಭಿಷ ಸಿನಿಮಾಗೆ ಶೇಖರಣ್ಣ ಅಂದ್ಬಿಟ್ಟು ನಮಗೆ ಒಂದು 10 ವರ್ಷದಿಂದ ಪರಿಚಯ ಇದ್ದರು. ಈಗ ಸಿನಿಮಾ ಮಾಡ್ತಾಯಿದ್ದೀನಿ, ನೀವು ಒಂದು ಪಾತ್ರ ಮಾಡಿ ಅಂತ ಹೇಳಿದರು. ಅದರಲ್ಲಿ ವ್ಯವಸ್ಥಾಪಕರು ಅಂದರೆ ಮ್ಯಾನೇಜರ್ ಆಗಿ ಒಂದು ಫೈಟ್ ರೋಲ್ಗೆ ನನಗೆ ಇದು ಕೊಟ್ಟಿದ್ದಾರೆ. ಸ್ವಲ್ಪ ಸ್ಮೈಲ್ ಮಾಡಿ, ಸ್ಮೈಲ್ ಮಾಡಿ, ಫೋಟೋ ಚೆನ್ನಾಗಿ ಬರ್ತಾವಲ್ಲ.